ಹೋಳಿ ಹುಣ್ಣಿಮೆಯನ್ನು ಲಕ್ಷ್ಮೀ ಜಯಂತಿ, ಲಕ್ಷ್ಮಿ ಹುಟ್ಟಿದ ದಿನ ಅಂತ ಕರೆಯಲಾಗುತ್ತದೆ. ಈ ಬಾರಿ ಮಾರ್ಚ್ 25ನೇ ತಾರೀಕು ಸೋಮವಾರ ಹೋಳಿ ಹುಣ್ಣಿಮೆ ಅಂದರೆ ಲಕ್ಷ್ಮೀ ಪೂಜೆ ಬಂದಿದೆ. ಹೋಳಿ ಹಬ್ಬದ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಒಂದು ಪೀಠದ ಮೇಲೆ ರಂಗೋಲಿ ಹಾಕಿ ಲಕ್ಷ್ಮೀ ಫೋಟೋವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ಲಕ್ಷ್ಮಿಯ ವಿಗ್ರಹಕ್ಕೆ ಮೊದಲಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ನಂತರ ವಿಗ್ರಹವನ್ನು ಸ್ವಚ್ಛ ಮಾಡಿ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಸಿಹಿ ನೈವೇದ್ಯ ಅರ್ಪಿಸಿ ದೀಪ ಹಚ್ಚಿ ಪೂಜೆ ಮುಗಿಸಿ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಲಕ್ಷ್ಮಿಯನ್ನು ಪೂಜಿಸುತ್ತೀವಿ. ಆದರೆ ಈ ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮಿ ಹುಟ್ಟಿದ ದಿನ ಅಂತಾನೆ ಹೇಳಲಾಗುತ್ತದೆ. ಹಾಗಾಗಿ ತುಂಬ ವಿಶೇಷವಾಗಿ ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಇದರಿಂದ ನಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರುತ್ತವೆ. ಹೋಳಿ ಹಬ್ಬದ ದಿನ ಈ ತಪ್ಪುಗಳನ್ನು ಮಾಡಿದರೆ ರಾಹುವಿನ ದೋಷ ಬರುತ್ತದೆ. ಹೋಳಿ ಆಡಬೇಕಾದರೆ ಹಳೆಯ ಕೊಳಕಾದ ಬಟ್ಟೆಗಳನ್ನು ಧರಿಸಿ ಹೋಳಿ ಆಡಬಾರದು. ಎಲ್ಲಿ ಕೊಳಕು ಇರುತ್ತದೆಯೋ ಅಲ್ಲಿ ರಾಹುವಿನ ವಕ್ರದೃಷ್ಟಿ ಇರುತ್ತದೆ. ಒಂದು ಸರಿ ರಾಹುವಿನ ವಕ್ರದೃಷ್ಟಿ ಬಿದ್ದರೆ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹೋಳಿ ಹುಣ್ಣಿಮೆಯ ದಿನ ಮಣ್ಣನ್ನು ಒಬ್ಬರಿಗೊಬ್ಬರು ಎಸೆದುಕೊಳ್ಳಬಾರದು. ಇದರಿಂದ ರಾಹುವಿನ ದೋಷ ಉಂಟಾಗುತ್ತದೆ. ಹೋಳಿ ದಿನ ಹೆಚ್ಚಾಗಿ ಗುಲಾಬಿ ಬಣ್ಣವನ್ನು ಬೇರೆಯವರಿಗೆ ಹಚ್ಚಿ ನೀವು ಕೂಡ ಗುಲಾಬಿ ಬಣ್ಣವನ್ನು ಬೇರೆಯವರಿಂದ ಹಚ್ಚಿಸಿಕೊಳ್ಳಿ. ಲಕ್ಷ್ಮೀ ಪೂಜೆಯನ್ನು ಹೋಳಿ ಹುಣ್ಣಿಮೆ ದಿನ ಮಾಡಬೇಕಾದರೆ ಬಿಳಿ ಬಣ್ಣ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ ಮಾಡಿದ ನಂತರ ಕನಕದಾರ ಸ್ತೋತ್ರ, ಶ್ರೀ ಸ್ತೋತ್ರ, ಅಷ್ಟಲಕ್ಷ್ಮಿಯರ ಸ್ತೋತ್ರವನ್ನು ಪಠನೆ ಮಾಡಿ ಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡಿ ಮನೆಯಲ್ಲಿರುವ ಎಲ್ಲ ತೊಂದರೆಗಳು ಸಮಸ್ಯೆಗಳು ಕಳೆಯುತ್ತವೆ. ಸ್ನೇಹಿತರೆ, ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.